ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲೇ ತಮ್ನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನ್ ಮಾತಾಡಕ್ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತಾರೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಏನೇನೆ ಅಲ್ಲಿ ಗಿಲ್ಲಿ, ಅಶ್ವಿನಿ, ಧ್ರುವಂತ್ ಈ ಮೂರು ಜನ ಮಧ್ಯೆ ಏನ್ ಜಗಳ ಆಗ್ತಲ್ವಾ, ಅರೆ ಗಿಲ್ಲಿ ವಿರುದ್ಧ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ರಚ್ಕೆದಿದ್ರು, ಅವ್ರಿಬ್ರು ವಿರುದ್ಧ ಗಿಲ್ಲಿ ಅವ್ರು ರಚ್ಕೆದಿದಾರಲ್ವಾ. ಅದಾದ್ಮೇಲೆ ಬಂತವ್ರೆ ಏನ್ ಕಾವ್ಯವರು ನೈಟ್ ಹೇಳ್ತಾರಲ್ವಾ, ಅರೆ ಅವ್ರು ಬೇಕು ಅಂತ ನಿನ್ ಕೇಳಿ ತಪ್ಪು ಮಾಡಿಸ್ಬೇಕು ಅಂತಾನೆ ಏನೋ ಒಂದು ಕಾಯ್ತಿದ್ದಾರೆ. ಬೇಡ, ಅವ್ರವ್ರೆ ಬೇಕು ಅಂತಾನೆ ಒಂದ್ ರೀತಿ ಇಂಟೆನ್ಷನ್ ಇಟ್ಕೊಂಡೆ ಬೇಕು ಅಂತ ನಿನ್ ಮಧ್ಯೆ ಜಗಳ ಆಡಕ್ ಬರ್ತಿದ್ದಾರೆ. ನೀನ್ ಜಗಳ ಆಡ್ಬೇಡ ಅಂತ ಹೇಳಿರಲ್ವಾ. ಅದೇ ತರ ಇವತ್ತು ಗಿಲ್ಲಿ ಅವ್ರ ಎದ್ಮೇಲೆ ಅವ್ರ ಪಡ್ಗವರು ರಘು, ರಕ್ಷಿತಾ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ. ಬಟ್ ಆದ್ರೆ ಇವ್ರಿಗೆ ಗಿಲ್ಲಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಅನ್ಸುತ್ತೆ. ಅದು ಯಾವ ರೀತಿ ಮಾತಾಡ್ತಿದಾರೆ ಗೊತ್ತಾ, ಗಿಲ್ಲಿ ಸೈಲೆಂಟ್ ಆಗ್ಬಿಟ್ಟವನಂತೆ, ಅವ್ನಿಗೆ ಸರಿಯಾಗಿ ಕೊಟ್ಟವರಂತೆ ಮಾಂಜನ. ಯಾವ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿ ನೋಡಿದ್ರೆ ಎದುರುಗಡೆ ನಾನು ಏನು ಕೆಣಕೆ ಇಲ್ಲ ಅಂತಾರೆ, ಅವನೇ ಬೇಕು ಅಂತ ನಮ್ಮನ್ನ ಟ್ರಿಗರ್ ಮಾಡಿ ಜಗಳ ತೆಗಿತಾನೆ ಅಂತ ಹೇಳ್ತಾರೆ. ಬಟ್ ಹಿಂದೆ ಬಂತು ಅವನು ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ ಅನ್ನೋ ತರ ಎಲ್ಲ ಮಾತಾಡ್ಕೊತಾರೆ. ಹಾಗೆ ಬೇಕು ಅಂತಾನೆ ಅಂದ್ರೆ ಏನೋ ಅವನ್ನ ಟಾರ್ಗೆಟ್ ಮಾಡಿ ಅವನ ಬಾಯಿ ಮುಚ್ಚಿಸ್ತೀವಿ, ನಾವು ಫುಟೇಜ್ ತಗೊಳ್ಳೋಣ ಅನ್ನೋ ತರ ಎಲ್ಲ ಮಾತಾಡ್ತಾರೆ. ಬಟ್ ಇವಾಗ ಬಂತು ಅವ್ನ ಪಾಡ್ಗ ಇದ್ರು ಕೂಡ ಅರೆ ಅವನೇನ್ ನಿನ್ನೆ ಕೆಣ್ಪುಟ ಹಂಗೆ ಹಿಂಗೆ ಅನ್ನೋ ತರ ಇಲ್ಲಿ ಎಷ್ಟೆಲ್ಲ ಮಾತಾಡೋರು. ಬಟ್ ಅವ್ನ ಪಾಡ್ಗ ಅವನು ಕೂತಿದ್ರು ಕೂಡ ಯಾವ ರೀತಿ ಮಾತಾಡ್ತಿದ್ದಾರೆ ಗೊತ್ತಾ, ಅಂದ್ರೆ ಮುಂದೆ ಮಾತಾಡೋದಿಲ್ಲ, ಎಲ್ಲರೂ ಮುಂದೆ ಒಂದು ರೀತಿ ಗಿಲ್ಲಿನೇ ನೆಗೆಟಿವ್ ಮಾಡತ್ತಾರ, ಅವ್ರು ಅವಂದೇ ತಪ್ಪು ಅನ್ನೋ ತರ ಮಾತಾಡ್ತಾರೆ. ಹಿಂದೆ ಬಂತವ್ರೆ ಮಾತಾಡ್ಕೋತಾರೆ. ಅದಾದ್ಮೇಲೆ ಬಂತವ್ರೆ ತಿರ್ಗಾ ಹೋಗ್ಬಿಟ್ಟು ಎಮೋಷನಲ್ ಡ್ರಾಮಾ ಬೇರೆ ಮಾಡ್ತಾರೆ. ಕಣ್ಣೀರ್ ಹಾಕೊಂಡು ನಾನು ಎಮೋಷನಲ್, ಗಿಲ್ಲಿಗೆ ಒಂದ್ ರೀತಿ ಎಮೋಷನಲ್ಲೇ ಅಲ್ಲ, ಅವ್ನ ಕಣ್ಣೀರೇ ಬರಲ್ಲ, ಅವ್ನಿಗೆ ಮನ್ಸೇ ಇಲ್ಲ ಒಂದ್ ರೀತಿ ಅನ್ನೋ ತರ ಎಲ್ಲ ಮಾತಾಡ್ತಾರೆ. ಬಟ್ ಹಿಂದೆ ಬಂತವ್ರೆ ಒಂದ್ ರೀತಿ ಕಣ್ಣೀರ್ ಹಾಕೊಂಡು ಆ ಡ್ರಾಮಾ ಮಾಡ್ತಾರೆ. ತಿರ್ಗಾ ಆಮೇಲೆ ಇನ್ನೊಂದ್ಸತಿ ಬಂತವ್ರೆ ಇಬ್ರು ಕುತ್ಕೊಂಡು ಮಾತಾಡೋದು. ಇವಾಗ ಏನ್ ಮಾತಾಡ್ತಿದ್ದಾರೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ. ಹಾಗೆ ನೀವು ಎಷ್ಟೊಂದು ಜನ ನಂಬಲ್ಲ, ಅರೆ ನೀವು ಸ್ಕ್ರೀನ್ ಮೇಲೆ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಹಾಗೆ ಬಂತವ್ರೆ ತುಂಬಾ ಜನ ವಿತ್ ಪ್ರೂಫ್ ಹಾಕಿ ಮಾತಾಡಿ ಅಂತ ಹೇಳ್ತಿದ್ದೀರಾ. ಪ್ರೂಫ್ ಹಾಕೋರೆ ಕಾಪಿರೈಟ್ ಬರುತ್ತೆ. ನಿಮ್ಗೆ ಏನಾದ್ರು ಪ್ರೂಫ್ ಬೇಕು ಅಂದ್ರೆ ನಾನು ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಗ್ಬೇಕಾದ್ರೆ ನೀವು ನೋಡಿ, ಲೈವ್ ವಿಡಿಯೋನೇ ತೆಗೆದು ಹಂಗೆ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬೇಕಾದ್ರೆ ನೋಡಿ ನೀವು. ಒಟ್ಟಲ್ಲಿ ಇವಾಗ ಏನ್ ಮಾತಾಡ್ತಿದ್ದಾರೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಯಾರೋ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅದೇ ವಿಡಿಯೋಕ್ಕೂ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಏನಂದ್ರೆ ಇವತ್ತು ಬೆಳಗ್ಗೆ ಎದ್ದಾದ್ಮೇಲೆ ಗಿಲ್ಲಿ ಪಾಡಿಗೆ ಗಿಲ್ಲಿ, ರಘು, ರಕ್ಷಿತಾ ಇವರೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಅರೆ ಫಸ್ಟ್ ಬಂತವ್ರೆ ನೆಕ್ಸ್ಟ್ ಇಯರ್ಗೆ ಯಾವ ರೀತಿ ಚೇಂಜ್ ಆಗ್ತೀಯಾ, ಈ ತರ ಏನ್ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀರಾ, ಈ ತರ ಮಾತಾಡ್ಕೊಂಡು ಕೂತಿರ್ತಾರೆ. ಅದಾದ್ಮೇಲೆ ಬಂತವ್ರೆ ಅಲ್ಲಿ ಧನುಷ್, ಆಮೇಲೆ ಏನು ಗಿಲ್ಲಿ ಎಲ್ಲ ಇವರೆಲ್ಲ ಯಾವ್ದೋ ಮೂವಿದು ಕತೆ ಮಾತಾಡ್ಕೊಂಡು ಕೂತಿರ್ತಾರೆ. ಅವ್ರ ಪಾಡ್ಗೆ ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಇವ್ರು ಬಂತು ಅಂದ್ರೆ ಅರೆ ಫಸ್ಟ್ ಧ್ರುವ ಅಂತವ್ರು ಕೂತಿರ್ತಾರೆ. ಅಲ್ಲೇ ಗಾರ್ಡನ್ ಇರೋದಲ್ಲೇ ಕೂತಿರ್ತಾರೆ. ಏನೇನೇ ಜಗಳ ಆಡಿದ್ರಲ್ಲ ಅಲ್ಲೇ ಕೂತಿರ್ತಾರೆ. ಅದಾದ್ಮೇಲೆ ಬಂತಾರೆ ಅಶ್ವಿನಿ ಅವ್ರು ಬರ್ತಾರೆ. ಅದಕ್ಕೆ ಅಲ್ಲಿ ಧ್ರುವ ಅಂತವ್ರು ಏನ್ ಮ್ಯಾಮ್ ಅಂತ, ಏನ್ ಬೆಳಗ್ಗೆನ ಶುಭೋದಯ ಯಾವ ರೀತಿ ಇದೆ ಅಂತ ಕೇಳ್ತಾರೆ. ಹಾಗೆ ಏನ್ ಸೌಂಡೇ ಇಲ್ವಲ್ಲ ಅಂತ ಹೇಳ್ತಾರೆ. ಅಲ್ಲಿ ಗಿಲ್ಲಿ ಅವ್ರು ಹಂಗೆ ಓಡಾಡ್ತಿರ್ತಾರೆ. ಅವಾಗ ಅಶ್ವಿನಿ ಅವ್ರು ಬಂತವ್ರೆ ಯಾರು ಇಲ್ಲಿ ಸೌಂಡ್ ಮಾಡೋದು ಅಂತ ಏನೇನು ಸಾಂಗ್ ಹಾಕಿದ್ರಲ್ಲ ಆ ಸಾಂಗ್ನೇ ಹೇಳ್ತಾರೆ. ಅದಾದ್ಮೇಲೆ ಬಂತವ್ರೆ ಅಲ್ಲೇನೋ ಮರದ ಬಗ್ಗೆ ಮಾತಾಡ್ತಿರ್ತಾರೆ. ಅರೆ ಮರ ನೋಡಿ ಹೇಗಿದೆ, ಅರೆ ಮರನ ನಾನು ಹಗ್ ಮಾಡ್ಕೋತೀನಿ ಅಂತೆಲ್ಲ ಧ್ರುವ ಅಂತವ್ರು ಹೇಳ್ತಿರ್ತಾರೆ. ಮರ ಅಂದ್ರೆ ಅಷ್ಟು ಇಷ್ಟ ಈ ತರ ಎಲ್ಲ ಹೇಳ್ತಿರ್ತಾರೆ. ಆಮೇಲೆ ಕ್ಯಾಮ್ರಾ ಆ ಕಡೆಗೆ ತಿರುಗಿಸ್ತಾರೆ. ಆಮೇಲೆ ಅಲ್ಲಿ ಇವ್ರು ಅಶ್ವಿನಿ ಅವ್ರು ಬಂತವ್ರೆ ಕ್ಯಾಮ್ರಾ ಆ ಕಡೆಗೆ ತಿರುಗಿಸಿರು ನೋಡಿ ಅನ್ನೋ ತರ ಮಾತಾಡ್ತಾರೆ. ಒಂದ್ ಸ್ವಲ್ಪ ಏನೋ ಅವ್ರ ಊರು ವಿಚಾರ ಎಲ್ಲ ಮಾತಾಡ್ತಾರೆ. ಧ್ರುವ ಅಂತವ್ರು ಬಂತವ್ರೆ ನಮ್ಮ ಮನೆಯಿಂದ ಮರ ಇದೆ, ಮರನ ತಪ್ಕೋತಿದ್ದೀನಿ, ಕಾಯ್ತಿದ್ದೀನಿ, ಹೊರಗಡೆ ಹೋದ್ಮೇಲೆ ಮರನ ಹೋಗಿ ತಪ್ಕೋಬೇಕು. ಆಮೇಲೆ ಹಾಗೆ ಬಂತವ್ರಲ್ಲ ಅಶ್ವಿನಿ ಅವರು ಮರನೇ ನಮ್ಮ ಫ್ರೆಂಡು, ಈ ತರ ಮರದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂತವ್ರಲ್ಲಿ ಏನೋ ನಾವು ದಬಾಕಿಲ್ವ ಅಂತ ಏನೋ ಧ್ರುವ ಅಂತವ್ರು ಕೇಳ್ತಾರೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ ಅರೆ 1000 ಹೇಳ್ತಾರೆ, ನಾವು ತಲೆ ಕೆಡ್ಸ್ಕೋಬಾರ್ದು, ಅರೆ ಒಬ್ಬೊಬ್ರು ಅನ್ನೋ ರೀತಿ ವಿಶ್ಲೇಷಣೆ ಮಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೋಬಾರ್ದು ಅನ್ನೋ ತರ ಹೇಳ್ತಾರೆ. ಅದ್ರಲ್ಲಿ ಒಂದು ಕಪ್ ಇರುತ್ತೆ, ಕಪ್ನ ತೋರಿಸ್ಬಿಟ್ಟು ಹೇಳ್ತಾರೆ ಅರೆ ಈ ಕಪ್ಪಿಗೆ ಬಂತವ್ರೆ 1000 ಒಳ್ಳೇದು ಹೇಳ್ಬೋದು, ಅದೇ ತರ ಕೆಟ್ಟೋದು ಹೇಳ್ಬೇಕು ಅಂದ್ರೂ ಕೂಡ 1000 ಹೇಳ್ಬೋದು, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ಅನ್ನೋ ತರ ಹೇಳ್ತಾರೆ. ಅರೆ ಒಂದ್ ರೀತಿ ಗಿಲ್ಲಿ ಹೇಳಿದ್ರೆ ನಾವು ತಲೆ ಕೆಡ್ಸ್ಕೋಬಾರ್ದು ಅನ್ನೋ ತರ ಅಲ್ಲೂ ಕೂಡ ಮಾತಾಡ್ತಾರೆ. ಆಮೇಲೆ ಹಾಗೆ ನೈಟ್ ನಿದ್ದೆ ಬರಲಿಲ್ಲ ಈ ತರ ಎಲ್ಲ ಮಾತಾಡ್ತಿರ್ತಾರೆ. ಅರೇನೇನೆ ಜಗಳ ಆಗ್ತಲ್ಲ ಅದ್ರ ಬಗ್ಗೆನೇ ಒಂದ್ ರೀತಿ ಅಂದ್ರೆ ತಲೆ ಅದೇ ಓಡ್ತಿತ್ತು ಅನ್ನೋ ತರ ಎಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಬಂತವ್ರೆ ಏನ್ ದಬಾಕಿದ್ಯಾ ಅಂತ ಕೇಳ್ತಾರೆ. ತುಂಬಾ ದಬಾಕಿದೀವಿ, ಅರೆ ಏನ್ ನೈಟ್ ಹೊತ್ತು ಮನೆ ಕಂಡಾಗ ಆ ಕಡೆ ಓಡಾಡ್ತಾರಲ್ಲ ಅದನ್ನ ಈ ತರ ದಬಾಕಿದೀವಿ ಅಂತ ಅದೊಂದ್ ಸ್ವಲ್ಪ ಏನೋ ಮಾತಾಡ್ತಾರೆ. ಅದಾದ್ಮೇಲೆ ಬಂತವ್ರೆ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಏನೋ ಗೊತ್ತಿಲ್ಲ, ಅರೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ಏನೋ ಒಂದ್ರಲ್ಲಿ ಕಾಣಿಸ್ಕೋತೀವಿ ಅಂದ್ರೆ ಅದು ಒಂದ್ರಲ್ಲೇ ಇರೋದಲ್ಲ, ಎಲ್ಲಾತ್ರಲ್ಲೂ ಕೂಡ ಕಾಣಿಸ್ಕೋಬೇಕು. ಅರೇನ್ ಇವಾಗ ಧ್ರುವ ಅಂತವ್ರಿಗೆ ಹೇಳ್ತಾರೆ ಅರೆ ನೀವು ಏನೋ ಟಾಸ್ಕ್ ಅಲ್ಲೆಲ್ಲ ಚೆನ್ನಾಗಿದ್ದೀರಾ, ಫಿಟ್ ಆಗಿದ್ದೀರಾ ಅಂದ್ಬಿಟ್ಟು ಏನು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಅಥ್ಲೆಟಿಕ್ನೇ ತೊಗೊಂಡ್ಬಿಡಕ್ಕಾಗುತ್ತಾ ಅನ್ನೋ ಥರ ಹೇಳ್ತಾರೆ. ಅರೆ ಗಿಲ್ಲಿ ಏನು ಕಾಮಿಡಿಯಿಂದ ಕಾಣಿಸ್ಕೋತಾನಲ್ಲ ಅದರಿಂದ ಆ ಥರ ಹೇಳ್ತಿರ್ತಾರೆ. ಅನ್ನೋ ರೀತಿ ಎಲ್ಲ ತಗೋ ಕಾಣಿಸ್ಕೋಬೇಕು, ಅರೆ ಹೊರಗಡೆ ಹೆಂಗೆ ಲೈಫಲ್ಲಿ ಇರ್ತೀವಿ ಅದೇ ಥರ ಇಲ್ಲೂ ಕೂಡ ಇರಬೇಕು, ಅರೆ ಹೊರಗಡೆ ನಾನು ಹೆಂಗೆ ಅಂದರೆ ನೀನು ಸರಿನಾ ನಾನು ಸರಿ ಇಲ್ವಾ ಆದರೆ ಬೇರೆ ಥರ ಅನ್ನೋ ಥರ ಇಲ್ಲಿ ಮಾತಾಡ್ತಾರೆ. ಬಟ್ ಆದರೆ ಮಾತು ಮುಂಚೆ ಒಂದೊಂದ್ಸತಿ ಬಂತವ್ರೆ ಎಮೋಷನಲ್ ಆಗ್ತೀನಿ ಅಂತ ಆ ಥರನೂ ಹೇಳ್ತಾರೆ. ತಿರ್ಗಾ ಆಮೇಲೆ ಹಿಂಗೂ ಕೂಡ ಹೇಳ್ತಿರ್ತಾರೆ ಅರೆ ಇವರೆಲ್ಲ ಬಂತವ್ರು ಒಂದು ರೀತಿ ಪ್ಲಾನ್ ಆಗಿ ಆಡ್ತಿದ್ದಾರೆ, ಅರೆ ಅಲ್ಲೂ ಒಂದು ರೀತಿ ಸೇಫ್ ಕೆ ಮಾಡ್ತಾರೆ, ಇಲ್ಲೂ ಕೂಡ ಒಂದು ರೀತಿ ಸೇಫ್ ಕೆ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಅರೆ ಧನು ಅವ್ರಿಗೆ ಹೇಳ್ತಿರ್ತಾರೆ, ಇದು ಗಿಲ್ಲಿ ಅವ್ರಿಗೆ ಹೇಳ್ತಿರ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಹೊರಗಡೆ ಲೈಫಲ್ಲಿ ಹೆಂಗಿರ್ತೀನಲ್ಲ ಅದೇ ಥರ ಇಲ್ಲೂ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಧ್ರುವ ಅಂತವ್ರು ಕೂಡ ಅಷ್ಟೇ ನಾನು ಹೊರಗಡೆ ಹೆಂಗಿದ್ದೀನಲ್ಲ ಅದೇ ಥರ ಇಲ್ಲೂ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ಸರಿನೋ ತಪ್ಪೋ ಅಂದರೆ ತಪ್ಪು ಮಾಡ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಅಂದರೆ ಅವಾಗೆ ಅಲ್ವಾ ಇವಾಗ ನಾನು ಎಷ್ಟೊಂದು ತಪ್ಪು ಮಾಡ್ತಾ ಇರ್ತೀನಿ, ತಿರ್ಗಾ ಆಮೇಲೆ ತಿತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ ಆ ಥರ. ಅಂದರೆ ಒಂದೇ ಇದರಲ್ಲಿ ಇರಬಾರ್ದು ಅನ್ನೋ ಥರ ಹೇಳ್ತಿರ್ತಾರೆ. ಒಂದೇ ಪ್ಲಾನ್ ಮಾಡ್ಕೊಂಡಿರಬಾರ್ದು, ಒಂದು ರೀತಿ ತಪ್ಪು ಮಾಡ್ತಾ ಇರಬೇಕು, ತಿತ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಥರ ಹೇಳ್ತಿರ್ತಾರೆ. ಅದಾದ್ಮೇಲೆ ಧ್ರುವ ಅಂತವ್ರು ಹೇಳ್ತಿರ್ತಾರೆ ಅದು ಏನೋ ಒಂದು ಇವಾಗ ನಾವು ಶೋಗೆ ಏನು ಕೊಡಬೇಕು ಕೊಟ್ಟಿದ್ದೀವಿ, ಬಟ್ ಅದೇ ಜಡ್ಜ್ಮೆಂಟ್ ಬರೋ ಗಂಟ ವೆಯ್ಟ್ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಹಾಗೆ ಹೇಳ್ತಾರೆ
ಅವ್ರ ಅಶ್ವಿನಿ ಅವ್ರು ಹೇಳ್ತಾರೆ ಆಲ್ರೆಡಿ ಇವಾಗ ರಿಪೋರ್ಟ್ ಕಾರ್ಡ್ ಎಲ್ಲ ರೆಡಿ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಅರೆ ವೀಟ್ ಏನಿರಬೇಕೋ ಏನೋ ಗೊತ್ತಿಲ್ಲ, ಈ ಥರ ಹೇಳ್ತಾರೆ. ಅದಾದ್ಮೇಲೆ ಬಂತು ಅವ್ರ ಅಶ್ವಿನಿ ಅವರು ಅರೆ ಇಲ್ಲಿಗೆ ಬಂದಿದ್ದೀವಲ್ಲ ಅದೇ ಹೆಚ್ಚು ಅನ್ನೋ ಥರ ಹೇಳ್ತಿರ್ತಾರೆ. ಅರೆ ಇವಾಗ ಆಲ್ರೆಡಿ ಡಬಲ್ ಧಮಾಕ ಇದ್ದಂಗೆ, ಅರೆ ಒಂದು ರೀತಿ ಇಷ್ಟು ದಿವಸ ಬಂದಿರೋದು ಡಬಲ್ ಧಮಾಕ, ನೆಕ್ಸ್ಟ್ ಫಿನಾಲೆಗೆ ಹೋದ್ರೆ ಅದೇ ಒಂದು ರೀತಿ ಟ್ರಿಬಲ್ ಧಮಾಕ. ಆಲ್ರೆಡಿ ನಾವು ವಿನ್ನರ್ಸೇ, ಆಲ್ರೆಡಿ ನಾವು ಫಿನಾಲೆಗೆ ಹೋದಂಗೆನೆ. ಆಮೇಲೆ ಹಾಗೆ ಬಂತಾರೆ ವಿನ್ನರ್ ಆದರೆ ಅಲ್ಲಿ ಸ್ವರ್ಗ ಅನ್ನೋ ಥರ ಇವರು ಧ್ರುವ ಅಂತವ್ರು ಹೇಳ್ತಿರ್ತಾರೆ. ಆಮೇಲೆ ಎಷ್ಟು ಕಪ್ ಅಂತ ಬಂದಾಗ ಅಲ್ಲಿ ಗಿಲ್ಲಿ ವಿಷಯ ಎತ್ಕೋತಾರೆ. ಅರೆ ಇವರು ಧ್ರುವ ಅಂತವ್ರು ಕೇಳ್ತಾರೆ, ಅವ್ರ ಅಶ್ವಿನಿ ಅವ್ರಿಗೆ ಹೇಳ್ತಾರೆ ಏನಾಯ್ತು ನಟ ಭಯಂಕರ್ ಅವ್ರದ್ದು ಒಂದು ರೀತಿ ಸೌಂಡೇ ಇಲ್ವಲ್ಲ ನಂತರ ಅಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಿ ಅಶ್ವಿನಿ ಅವರು ಕೈ ಹಿಂಗೆ ಹೊಂಟೋಗಿದೆ ಅಂತ ಹೇಳ್ತಾರೆ. ಅರೆ ಗಿಲ್ಲಿ ಅವರು ಅವ್ರ ಪಾಡ್ಗೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಹಿಂಗೆ ಕೈ ಕೊಟ್ಕೊಂಡು ಕೂತಿರ್ತಾರೆ. ಅದಕ್ಕೆ ಅಲ್ಲಿ ಕೈ ಹಿಂಗೆ ಹೊಂಟೋಗಿದೆ ಅಂತ ಅಲ್ಲಿ ಇವರು ಅಶ್ವಿನಿ ಅವರು ತೋರಿಸ್ತಾರೆ. ಅವ್ರು ಒಂದು ರೀತಿ ಯೋಚನೆ ಮಾಡೋ ಥರ. ಅದಕ್ಕೆ ಧ್ರುವ ಅಂತವ್ರು ಏನಾಯ್ತು ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ಅಶ್ವಿನಿ ಅವ್ರು ಬಂತು ಅಂದರೆ ಅಲ್ಲಿ ಹಾಡು ಹೇಳ್ತಾರೆ, ಅಯ್ಯೋ ಏನೋ ಆಗಿದೆ ಅನ್ನೋ ಥರ ಹಾಡು ಹೇಳ್ತಾರೆ. ಅದಾದ್ಮೇಲೆ ಬಂತವ್ರೆ ಧ್ರುವ ಅಂತವ್ರು ಏನು ಎಳೆ ದಿವಸಕ್ಕೆ ಡಿಸ್ಪೋಸಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಂತವ್ರು ಅಶ್ವಿನಿ ಅವರು ಅವ್ರವ್ರು ಮಾಡಿದ ಅವ್ರವ್ರಿಗೆ ಇರುತ್ತೆ, ಅವ್ರನ್ನೇ ಅಲ್ಲಿಗೆ ಒಂದು ರೀತಿ ಅವ್ರಿಗೆ ಮುಳ್ಳಾಗುತ್ತೆ ಅನ್ನೋ ಥರ ಹೇಳ್ತಾರೆ. ಒಟ್ಟು ಆಮೇಲೆ ಇವರು ಧ್ರುವ ಅಂತವ್ರು ಬಂತವ್ರೆ ಜೈ ಮಹಾಕಾಲ್ ಅಂತ ಹೇಳ್ತಿರ್ತಾರೆ. ಅರೆ ನೋಡಿ ಮಾತಾಡ್ತಾರೆ ತಿರ್ಗಾ ಆಮೇಲೆ ಅವನೇ ಕೆಣಿಕ ಬಂದ ಅಂತಾರೆ. ಇವಾಗ ಈ ಥರ ಇದ್ರೆ ಏನು ಈ ಥರ ಒಂದು ರೀತಿ ನಾವು ಕೊಟ್ಟಿರೋ ಮಾಂಜಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಅರೇನು ಕೂಡ ಸೌಂಡೇ ಬರ್ತಿಲ್ಲ ಅಂತಲೂ ಹೇಳ್ತಾರೆ. ಅರೆ ಈ ಥರ ಏನೋ ಆಗಿದೆ ಅನ್ನೋ ಥರನೂ ಮಾತಾಡ್ತಾರೆ. ಯಾವ್ಯಾವ ರೀತಿ ಮಾತಾಡ್ತಾರೆ ನೋಡಿ. ಅರೆ ಹೇಳ್ತಾರಲ್ಲ ಇವಾಗ ಅಶ್ವಿನಿ ಅವರು ನಾನು ಒಳ್ಳೆಯವರು, ಅರೆ ಒಂದು ರೀತಿ ಸುದೀಪನ ಹೇಳ್ದಂಗೆ ಶಾಂತಿ ನಿವಾಸ ಥರ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಆರಾಮಾಗಿರೋಣ ಅನ್ನೋ ಥರ. ಅರೆ ಈ ಥರ ಹಿಂದೆ ಯಾಕೆ ಮಾತಾಡಬೇಕು, ಇವಾಗ ಜಗಳ ಆಗಿದೆ, ಅವ್ರ ಪಾಡ್ಗೋರು ಇದ್ದಾರೆ, ಇವ್ರ ಪಾಡ್ಗೆ ಇವ್ರು ಇರ್ಬೋದು ತಾನೆ. ಅರೆ ಹೇಳ್ತಾರೆ ಇವಾಗ ನಾನು ಎಷ್ಟೊಂದು ತಪ್ಪು ಮಾಡಿದ್ದೀನಿ, ಅದನ್ನೆಲ್ಲ ತಿತ್ಕೊಂಡು ಹೋಗ್ತಿರ್ಬೇಕು, ಅದನ್ನೇ ಇಟ್ಕೋಬಾರ್ದು ಅಂತ. ಇವಾಗೇನೋ ಜಗಳ ಆಗಿದೆ ಅದನ್ನು ಬಿಟ್ಬಿಟ್ಟು ಇಲ್ಲ ಸುಮ್ಮನೆ ಆಗ್ಬೋದು, ಇಲ್ಲಾಂದ್ರೆ ತಿರ್ಗಾ ಮಾತಾಡ್ಸೋದು, ಇಲ್ಲಾಂದ್ರೆ ಅವ್ರ ಪಾಡ್ಗೋರು ಸುಮ್ಮನೆ ಆಗ್ಬೋದು ತಾನೆ. ತಿರ್ಗಾ ಈ ಥರ ಆಗ್ಬಿಟ್ಟಿದ್ದಾನೆ, ಏನೋ ಆಗಿದೆ, ಇವೆಲ್ಲ ಮಾತಾಡಬೇಕಾ? ಅರೆ ಇಲ್ಲಿ ಧ್ರುವ ಅಂತವರೇ ಅಲ್ಲಿ ಎತ್ಕೊಳ್ಳೋದು. ಬಟ್ ಆದರೂ ಕೂಡ ಅಶ್ವಿನಿ ಅವರು ಕೂಡ ಅದಕ್ಕೆ ಸೇರಿಸ್ಕೊಂಡು ಮಾತಾಡ್ತಾರಲ್ಲ, ಅವ್ರು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದಾಗಿತ್ತಲ್ಲ. ಅದಾದ್ಮೇಲೆ ತಿರ್ಗಾ ಇನ್ನೂ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಹೇಳ್ತೀನಿ ನಂಗೆ ಏನು ಮಾತಾಡ್ತಾರೆ ಅಂತ. ಅರೆ ಧ್ರುವ ಅಂತವ್ರು ಶೋ ಬಗ್ಗೆ ಹೇಳ್ತಿರ್ತಾರೆ, ಈ ಸತಿ ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್ TRP ಕೊಟ್ಟಿದ್ದೀವಿ ಅನ್ನೋ ಥರ. ಅದಕ್ಕೆ ಅಶ್ವಿನಿ ಅವರು ಗೊತ್ತಿಲ್ಲ ನಾವೇನು ದಬಾಕಿದ್ದೀವೋ ನಮಗಂತೂ ಗೊತ್ತಿಲ್ಲ ಅನ್ನೋ ಥರ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಧ್ರುವ ಅಂತವರು ಇಲ್ಲ ನಾವೇನೋ ದಬಾಕಿಲ್ಲ, ನಮ್ಮ ನಟ ಅವ್ರು ಹೇಳ್ತಿರ್ತಾರಲ್ಲ ನಾವೇನೋ ದಬಾಕಿಲ್ಲ, ಅವರೇ ದಬಾಕಿರೋದು, ಅವರೇ ನೆಕ್ಸ್ಟ್ ಲೆವೆಲಾಗಿ ದಬಾಕಿರೋದು ಅನ್ನೋ ಥರ ಹೇಳ್ತಿರ್ತಾರೆ. ಆಮೇಲೆ ಎಷ್ಟು ಅಶ್ವಿನಿ ಅವರು ಬರಲಿ ಅಂತ ಹೇಳ್ತಿರ್ತಾರೆ, ಅರೆ ಮಾತಾಡ್ಸ್ಕೊ ಬರಲಿ ಅನ್ನೋ ಥರನೇ ಏನೋ ಹೇಳ್ತಾರೆ. ಅದಾದ್ಮೇಲೆ ತಿರ್ಗಾ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾತಾಡ್ತಿರ್ತಾರೆ. ಅರೆ ಕೊಟ್ಟಿದ್ದೀವಿ ಸರಿಯಾಗಿ ಕೊಟ್ಟಿದ್ದೀವಿ ಮಾಂಜ ಅಂತ ಹೇಳ್ತಿರ್ತಾರೆ. ಅರೆ ಗಿಲ್ಲಿಗೆ ಮಾಂಜ ಕೊಟ್ಟಿದ್ದೀವಿ ಅಂತನೋ ಇಲ್ಲಾಂದ್ರೆ ಗಿಲ್ಲಿಗೆ ಅಂತಲೇ ಹೇಳ್ತಿರ್ತಾರೆ. ಅರೆ ಯಾವ ರೀತಿ ಇದ್ರೆ ಸರಿಯಾಗಿ ಕೊಟ್ಟಿದ್ದೀವಿ ಮಾಂಜ ಮಾತ್ರ. ಅರೆ ಸ್ಟಾರ್ಟಿಂಗಿಂದನೂ ಕೂಡ ಡಡ ಅಂತ ಮಾಂಜ ಕೊಟ್ಟಿದ್ದೀವಿ, ನೀವೇನೇನೋ ಮಾಡ್ಕೊಂಡು ಇಲ್ಲಿಗೆ ಬರ್ರಿ, ನಾನು ಹೆಂಗೋ ಮಾಡ್ಕೊಂಡು ಇಲ್ಲಿಗೆ ಬಂದೆ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಬಂತವ್ರ ಅಲ್ಲಿ ಅಶ್ವಿನಿ ಅವರು ಅದೇ ರಿಯಲ್ ಲೈಫಲ್ಲೂ ಹಿಂಗೆ ಇರಬೇಕು, ನೀನು ಸರಿನಾ ಸರಿ ಇಲ್ವಾ ಇಲ್ಲ ಅನ್ನೋ ಥರನೇ ಇದ್ದೆ ಅನ್ನೋ ಥರ, ಆ ಥರ ಏನೋ ಅವ್ರ ಲೈಫ್ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ರಿಯಲ್ ಲೈಫಲ್ಲೂ ಹಿಂಗೆ ಇರಬೇಕು ಅನ್ನೋ ಥರ ಈ ಥರ ಮಾತಾಡ್ತಿದ್ದಾರೆ. ಫ್ರೆಂಡ್ಸ್ ಇವಾಗ ನಿಮಗೆ ಇದ್ರ ಬಗ್ಗೆ ಏನಿಸ್ತೆ ಅಂತ ಕಮೆಂಟ್ ಮಾಡಿ, ಆನೆಸ್ಟಾಗಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.